ಹಲೋ ಹಾಯ್ ಎಲ್ಲರಿಗೂ. ನಾನಿವತ್ತು ನಿಮಗೆ ವಾಂಗಿಬಾತ್ ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಆಯಿಲ್ ಇವಾಗ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ನಮ್ಮೂರು ಒಂದೇ ಸರಿ ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಸ್ವಲ್ಪ ಸಿಡಿಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ. ಸ್ವಲ್ಪ ಕರಿಬೇವು, ಹಸಿ ಕರಿಬೇವು ಸೇರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಟೊಮೊಟೊ, ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಕೊತಾ ಇದೆ. ಇವಾಗ ನಾವು ಸ್ವಲ್ಪ ಇದಕ್ಕೆ 2 ಬದನೆಕಾಯಿನ ಸೇರಿಸ್ತಾ ಇದ್ದೀವಿ. ಇದು ಎಣ್ಣೆಯಲ್ಲಿ ಸ್ವಲ್ಪ ಬೇಯಲಿಕ್ಕೆ, ಫ್ರೈ ಆಗೋದಕ್ಕೆ ಬಿಡಬೇಕು ನಾವು. ಇದಕ್ಕೆ ನಾವು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀವಿ. ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀವಿ. ಇದಕ್ಕೆ ನಾವು ಹುಣಸೆ ಹಣ್ಣನ್ನ ಸ್ವಲ್ಪ ಸೇರಿಸ್ಕೊತಾ ಇದ್ದೀವಿ ನಾವು. ಯಾಕಂದರೆ ವಾಂಗಿಬಾತ್ ಪೌಡ್ರಲ್ಲಿ ಉಪ್ಪು ಸಹ ಇರುತ್ತೆ, ನೋಡಿಕೊಂಡು ಸ್ವಲ್ಪ ನಾವು ಸೇರಿಸ್ಕೋಬೇಕು. ಕೊನೆಗೆ ನಾವು ವಾಂಗಿಬಾತ್ ಪೌಡ್ರನ್ನು ಸೇರಿಸ್ತಾ ಇದ್ದೀವಿ. ಗೊಜ್ಜು ರೆಡಿ ಆಗಿದೆ. ನಾನು ಇದನ್ನು ಸ್ವಲ್ಪ ನಿಮಗೆ ಮಿಕ್ಸ್ ಮಾಡಿ ನೋಡಿ. ನಾನೊಂದು ಇಬ್ಬರಿಗೆ ಆಗೋಷ್ಟು ರೈಸನ್ನು ಮಿಕ್ಸ್ ಮಾಡಿದ್ದೀನಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.